ಕೇವಲ ಸಂಸ್ಕಾರ ದೇಹಕ್ಕೆ ಅಲ್ಲ, ಸಂಸ್ಕಾರ ಅನ್ನೋದು ಮನಸ್ಸಿಗೆ ಸೇರಿ ಮಾಡುವಂಥದ್ದು. ಇವಾಗ ತಪ್ತಮುದ್ರೆ ಎನ್ನುವ ಸಂಸ್ಕಾರ ಅದು ಮಾನಸಿಕವಾಗಿ ಪರಿಣಾಮವನ್ನು ಬೀರಬೇಕು, ಹೊರಗಡೆಯಿಂದಲ್ಲ. ಸರಿಯಾಗಿ ಬಿದ್ದಿಲ್ಲ ಅಂತ ಮತ್ತೆ ಮತ್ತೆ ಕೈ ಒಡ್ಡೋದಲ್ಲ. ಈ ತಪ್ತಮುದ್ರೆ ಅನ್ನುವ ಸಂಸ್ಕಾರದಿಂದ ನನ್ನ ಮನಸ್ಸಿನಲ್ಲಿ ಎಷ್ಟು ಈ ತರಹದ ಗುಣಗಳಿದೆ, ಆತ್ಮಗುಣಗಳು 8 ಅಂತ ಏನು ಶಾಸ್ತ್ರಗಳು ಹೇಳಿವೆ, ಅದು ಹೇಗೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮತ್ವಮಿಹ ಸಂಪ್ರಾಪ್ಯ ಬ್ರಹ್ಮಲೋಕಂಚ ಗಚ್ಚತಿ. ಇದನ್ನು ಬ್ರಹ್ಮಚರ್ಯ ಅಂತ ಕರೆಯೋದು, ಇದನ್ನು ಬ್ರಾಹ್ಮಣ್ಯ ಅಂತ ಕರೆಯೋದು. ಇದನ್ನು ಹೊಂದಿ ಒಳ್ಳೆಯ ಲೋಕಕ್ಕೆ ಹೋಗ್ತಾನೆ. ಅದರಿಂದಾಗಿ ಗುಣಗಳ ಮೂಲಕವೇ ವ್ಯವಹಾರವೇ ವಿನಃ ಹೊರಗಡೆಯ ದೇಹದ ಮೂಲಕ ಅಲ್ಲ. ಮತ್ತು ಈ ಯಾವ ಸಂಸ್ಕಾರಗಳು ಕೂಡ ದೈಹಿಕ ಅಲ್ಲ, ಇದೆಲ್ಲ ಅಂತಿಮವಾಗಿ ಅಂತತಃ ಮಾನಸಿಕವಾಗಿ. ವೈದಿಕೈಕರ್ಮಭಿಪುಣ್ಯೈ ನಿಷೇಕಾದ್ಯೈರ್ದ್ವಿಜನ್ಮನಾಂ ಕಾರ್ಯಶರೀರ ಸಂಸ್ಕಾರ ಪಾವನ ಪ್ರೇತ್ಯ ಚೇಹ ಚ ಗರ್ಭಶುದ್ಧಿಂ ತತಃ ಪ್ರಾಪ್ಯ ಧರ್ಮಂಚಾಶ್ರಮಲಕ್ಷಣಂ. ಈ ರೀತಿ ನಮ್ಮ ಹಿರಿಯರು ಬಾಳ್ತಾ ಇದ್ದರೆ ಅದು ಗರ್ಭಶುದ್ಧಿ ಅಂತ ಅರ್ಥ. ಗರ್ಭಶುದ್ಧಿ ಅಂತ ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಬಾಳುವುದು. ತಂದೆ ತಾಯಿಗಳು ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಅಂದರೆ ಅದು ಗರ್ಭಶುದ್ಧಿ ಅಂತ ಅರ್ಥ. ಆ ಗರ್ಭಶುದ್ಧಿಯನ್ನು ಪಡೆದುಕೊಂಡರೆ ಎತ್ತರಕ್ಕೆ ಏರುತ್ತೇವೆ. ಯಾತಿ ಮುಕ್ತಿಂ ನ ಸಂದೇಹ ಪುರಾಣೇಸ್ಮಿನ್ ರಿಪೋತ್ತಮ. ಈ ಪುರಾಣದಲ್ಲಿ ಹೇಳಲಿಕ್ಕೆ ಹೊರಟಿರೋದು ಇಂತಹ ಆಂತರಿಕ ಗುಣಗಳ ವರ್ಣನೆ. ಭವಿಷ್ಯ ಪುರಾಣ ಇರೋದು ಈ ತರಹದ ಒಳಗಡೆಯ ಗುಣಗಳನ್ನು ಹೇಳುವುದು. ವೃದ್ಧಿಂ ವೃದ್ಧಿಂ ತಥಾ ಕೀರ್ತಿಂ ಪ್ರಾಪ್ಯೇಹ ಶ್ರಿಯಮುತ್ತಮಂ ಧನಂ ಧಾನ್ಯಂ ಯಶಶ್ಚಾಪಿ ಪುತ್ರಾನ್ ಬಂಧೂನ್ ಸುರೂಪತಾಂ ಸಾವಿತ್ರಂ ಲೋಕಮಾತಾದ್ಯ ಬ್ರಹ್ಮಲೋಕಮವಾಪ್ನುಯಾತ್. ಹೀಗೆ ಬಾಳಿದ್ದೇ ಆದರೆ ಸಮೃದ್ಧಿ ಸಹಜವಾಗಿ ಇರುತ್ತೆ, ಒಳಗಡೆಯ ಬೆಳವಣಿಗೆ ಇರುತ್ತೆ, ಒಳಗಡೆಯ ಬೆಳವಣಿಗೆಗೆ ಅನುಗುಣವಾಗಿ ಹೊರಗಡೆಯ ಕೀರ್ತಿ ಇರುತ್ತೆ, ಅದಕ್ಕನುಗುಣವಾಗಿ ಸಂಪತ್ತು ಇರುತ್ತೆ, ಎಲ್ಲವೂ ಸಿಗತ್ತೆ. ಶತಾನೀಕ ಉವಾಚ ಜಾತಕರ್ಮಾದಿ ಸಂಸ್ಕಾರಾನ್ ವರ್ಣಾನಾಂ ಆನುಪೂರ್ವಶಃ ಆಶ್ರಮಾಣಾಂಚ ಮೇ ಧರ್ಮಂ ಕಥಯಸ್ವ ಅದಕ್ಕೆ ಈ ಸಂಸ್ಕಾರಗಳನ್ನೆಲ್ಲ ಏಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳು ಅಂತ ಶತಾನೀಕ ಕೇಳ್ತಾನೆ. ಅದರಿಂದಾಗಿ ಇವತ್ತು ಇಡೀ ಪುರಾಣ ರೂಪುಗೊಂಡದ್ದು ಶತಾನೀಕರ ಮತ್ತು ಸುಮಂತು ಋಷಿಗಳ ಸಂವಾದದ ಮಾಧ್ಯಮದಲ್ಲಿ. ಪಾಪ ಇದು ಗೊತ್ತಿರದೆ ಬಿಡಿಯಾಗಿ ಒಂದು ಪುಸ್ತಕವನ್ನು ಕೊಟ್ಟವರು ಅದು ಶೌನಕ ಮತ್ತು ಸೂತರ ಸಂವಾದ ಅಂತ ಹೇಳಿಕೊಂಡು ಹೋಗಿದ್ದಾರೆ. ಅದರಲ್ಲಿಯೂ ಜನಕ ಮತ್ತು ಇನ್ಯಾರದೋ ಸಂವಾದ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಇಡೀ ಪುರಾಣ ಹೊರಡುವುದು ಶತಾನೀಕ ಮತ್ತು ಸುಮಂತು ಋಷಿಗಳ ಸಂವಾದದ ಮಾಧ್ಯಮದಲ್ಲಿ. ಹೇಗೆ ವಿಷ್ಣು ಪುರಾಣ ಪರಾಶರ ಮತ್ತು ಪುಲಸ್ತ್ಯರ ನಡುವೆ ನಡೆಯಿತೋ ಹಾಗೆ ಈ ಪುರಾಣ ಶತಾನೀಕ ಮತ್ತು ಸುಮಂತು ಋಷಿಗಳ ನಡುವೆ ನಡೆಯಿತು. ಅವನು ಕೇಳ್ತಾನೆ, ಈ ಸಂಸ್ಕಾರಗಳನ್ನು ಮಾಡುವುದು ಹೇಗೆ, ಜಾತಕರ್ಮಾದಿ ಸಂಸ್ಕಾರಗಳನ್ನು ಯಾಕೆ ಮಾಡಬೇಕು ಅಂತ. ಅದಕ್ಕೆ ಅವರು ಹೇಳ್ತಾರೆ, ಬೈಜಿಕಂ ಗಾರ್ಭಿಕಂ ಚೈವ ನೋದ್ವಿಜಾನಾಂ ಹಿ ವರ್ತತೆ. ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ಈ ಎಲ್ಲ ಸಂಸ್ಕಾರಗಳು ಏನಿದೆ ಯಾಕೆ ಇರೋದು ಅಂತಂದರೆ ಬೀಜದಲ್ಲಿ ಇರುವ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಗರ್ಭದಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ. ಗರ್ಭದಲ್ಲಿ ಇರುವ ದೋಷ ಏನು ಅಂತಂದರೆ ಅಜ್ಞಾನ. ಗರ್ಭದಿಂದ ಹೊರಗಡೆ ಬಂದವನು ಮೊದಲಿಂದ ಶುರು ಮಾಡಬೇಕು, ಹಿಂದಿನದ್ದೆಲ್ಲ ಮರ್ತು ಹೋಗಿರುತ್ತೆ. ಇದು ಗಾರ್ಭಿಕವಾದ ದೋಷ. ಇನ್ನೊಂದು ಬೈಜಿಕವಾದ ದೋಷ ಅಂತ, ಬೀಜ ಅಂತ ಒಂದಿರುತ್ತೆ.
ಆ ಬೀಜ ಏನಿದೆ, ತಂದೆ ಅಥವಾ ತಾಯಿ, ತಂದೆ ತಾಯಿಗಳ ಒಳಗಡೆ ಇರುವ ದೇಹದ ದೋಷಗಳು ಮೊದಲಾದವುಗಳೆಲ್ಲ, ಜೆನೆಟಿಕಲ್ ಡಿಫೆಕ್ಟ್ ಅಥವಾ ಒಳ್ಳೆಯ ಗುಣ, ಇದೆಲ್ಲವೂ ಬರ್ತಾ ಇರುತ್ತೆ. ಆ ದೋಷವನ್ನು ಮೀರಲಿಕ್ಕೆ ನಮಗೆ ಈ ಸಂಸ್ಕಾರಗಳ ಅಗತ್ಯ ಇದೆ. ಗರ್ಭದ ದೋಷ ಅಂತ ಹೇಳಿದಾಗ ಅದೇ ಪ್ರಧಾನವಾದದ್ದು ಅಜ್ಞಾನ ಅಂತ ನಾವು ನೋಡಿದೆವು. ಇದು ಗರ್ಭದ ದೋಷ ಏನಿದೆ, ಸಂಸ್ಕಾರ ಮಾಡಿದ ಕೂಡಲೇ ಇದರ ಪ್ರಜ್ಞೆ ಇಲ್ಲದೆ ಹೋದರೆ ಗರ್ಭದ ದೋಷ ಎನಿಸಿದ ಅಜ್ಞಾನ ಪರಿಹಾರ ಆಗಬೇಕು ಅಂತ ಏನೂ ಇಲ್ಲ. ಯಾರು ತಾಯಿಯಿಂದ ಹುಟ್ಟಲಿಲ್ಲ, ತಂದೆಯಿಂದಲೇ ನೇರವಾಗಿ ಹುಟ್ಟಿದವರು, ಅವ್ರಿಗೆ ಜಾತಕರ್ಮ ಏನು ಮಾಡೋದು? ಹೊಕ್ಕಳ ಬಳ್ಳಿ ಸೀಳೋದೇ ಇಲ್ಲ, ಆ ಸಂಸ್ಕಾರ ಇಲ್ಲ. ಅಂದರೆ ಆ ಸಂಸ್ಕಾರ, ಇವಾಗ ದ್ರೋಣಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರು ಹುಟ್ಟಿದ್ದು ಹೇಗೆ? ಭರದ್ವಾಜ ಋಷಿಗಳು ಉರ್ವಶಿಯನ್ನು ನೋಡಿದಾಗ ಏನು ಅವರ ವೀರ್ಯ ಬಿತ್ತು, ಅದರಿಂದಲೇ ಹುಟ್ಟಿದ್ದು. ಮಿತ್ರ ಮತ್ತು ವರುಣ ಅನ್ನುವ ದೇವತೆಗಳಿಂದ ಹೆಣ್ಣಿನ ಸಹಕಾರವೇ ಇಲ್ಲದೆ ವಸಿಷ್ಠರು ಹುಟ್ಟಿದ್ರು, ಅಗಸ್ತ್ಯರು ಹುಟ್ಟಿದ್ರು, ಅವರಿಗೆಲ್ಲ ಸಂಸ್ಕಾರ ಆಗಲಿಲ್ಲ. ಆದರೆ ಅಜ್ಞಾನಾದಿ ದೋಷಗಳನ್ನು ಅವರು ಪರಿಹಾರ ಮಾಡಿಕೊಂಡ್ರೋ ಇಲ್ವೋ? ಮಾಡಿಕೊಂಡ್ರು. ಸಂಸ್ಕಾರ ಇದೆಯಾ? ಇಲ್ಲ. ಸಂಸ್ಕಾರ ಅನ್ನೋದಿದ್ದರೆ ಅಜ್ಞಾನ ಪರಿಹಾರದಲ್ಲಿ ವೇಗ ಇರುತ್ತೆ ಅನ್ನೋದಷ್ಟೇ ತಾತ್ಪರ್ಯ. ಅಶ್ಯೂರೆನ್ಸ್ ಕೊಡಲಿಕ್ಕಾಗಲ್ಲ, ಶ್ಯೂರಿಟಿ ಕೊಡಲಿಕ್ಕಾಗಲ್ಲ. ಸಂಸ್ಕಾರ ಆದವ್ರಿಗೆಲ್ಲರಿಗೂ ಅಜ್ಞಾನ ಎಂಬ ದೋಷ ಇರಲ್ಲ. ಸಂಸ್ಕಾರ ಯಾರಿಗಾಗಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಅಜ್ಞಾನ ಎಂಬ ದೋಷ ಪರಿಹಾರ ಆಗಲ್ಲ ಅಂತ ಶ್ಯೂರಿಟಿ ಕೊಡಲಿಕ್ಕಾಗಲ್ಲ. ಅಂತಿಮವಾಗಿ ಅದು ದೇವರ ಇಚ್ಛೆ. ಈ ಸಂಸ್ಕಾರಗಳೆಲ್ಲ ಏನು ಅಂದರೆ ಹೀಗಾದರೆ ಒಳ್ಳೆಯದು ಅಂತ. ಈಗ ವಾಸ್ತವ ಬೇರೆ, ಐಡಿಯಲ್ ಬೇರೆ, ಆದರ್ಶ. ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಆದರ್ಶ. ಎಲ್ಲರಿಗೂ ಸುಖವಾಗಿದ್ದರೆ ಎಲ್ಲರೂ ಸುಖವಾಗಿರ್ಲಿಕ್ಕೆ ಆಗೋದೇ ಇಲ್ಲ. ಏಕೆಂದರೆ ಎಲ್ಲರಲ್ಲಿ ಕೆಲವು ಮಂದಿ ಇರ್ತಾರಲ್ಲ, ಅವ್ರಿಗೆ ಯಾರೂ ಸುಖವಾಗಿರೋದು ಬೇಡ ಅಂತ ಇರುತ್ತೆ. ಅವರು ಸುಖವಾಗಿರಬೇಕು ಅಂದರೆ ಉಳಿದವರಿಗೆ ಸುಖ ಇರಬಾರದಾಗತ್ತೆ. ಈಗ 100 ಜನ ಇದ್ದಾರೆ, 100 ಜನರಲ್ಲಿ 25 ಜನ ತಂಟೆಕೋರರು. ಅವರಿಗೆ ಬೇರೆಯವರು 75 ಜನ ಸುಖವಾಗಿರೋದು ಬೇಡ, ಅವರ ಅಸುಖವೇ ನಮ್ಮ ಸುಖ ಅಂತ ಅಂದುಕೊಂಡಿರ್ತವೆ. ಅವರಿಗೆ ಸುಖ ಆಗಬೇಕು, ಎಲ್ಲರೆಲ್ಲ ಅವರು ಸೇರಿದ್ರು, ಎಲ್ರಿಗೂ ಸುಖ ಆಗಬೇಕು ಅಂತ ಹೇಳಿ ಅವ್ರಿಗೂ ಸುಖ ಆದರೆ ಉಳಿದ 75 ಜನರಿಗೆ ಸುಖ ಇರಲ್ಲ. ಹಾಗಾದರೆ ಎಲ್ಲರಿಗೂ ಸುಖ ಆಗಲಿ ಅಂತನ್ನೋದು ಆದರ್ಶ, ಬಯಕೆ. ಎಲ್ಲರಿಗೂ ಸುಖ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ವಾಸ್ತವ ಏನು? ಎಲ್ಲರ ಸುಖ ಆಶಿಸುವವನ ಬಯಕೆಯಂತೆ ಎಲ್ಲರಿಗೂ ಸುಖ ಸಿಗಲ್ಲ. ಇದು ವಾಸ್ತವ. ಹೀಗೆ ಸಂಸ್ಕಾರವೂ ಅಷ್ಟೇ. ಈ ಎಲ್ಲ ವೈದಿಕ ಸಂಸ್ಕಾರ ಮೊದಲಾದವುಗಳು ಅಷ್ಟೇ. ನಾಮಕರಣ, ನೀನು ಈ ದೇವನ ಭಕ್ತನಾಗಿದ್ದಿ, ಭಕ್ತಳಾಗಿದ್ದಿ, ಈ ದೇವನ ಹೆಸರಿನಿಂದ ನೀನು ಕರೆಯಲ್ಪಡುತ್ತಿ ಅನ್ನೋದು ನಾಮಕರಣದ ಉದ್ದೇಶ. ಅಂದರೆ ನಾಮಕರಣ ಮಾಡುವಾಗಲೇ ಭಕ್ತಿಯನ್ನು ತುಂಬುವುದು ನಾಮಕರಣದ ಉದ್ದೇಶ. ಲಕ್ಷ್ಮೀ ನರಸಿಂಹಸ್ಯ ಭಕ್ತಾ ಅಸಿ ಏತನ್ನಾಮಾ ಅಸಿ ಅಂತ ಅವನು ಹೇಳೋದು. ಆದರೆ ಆ ಮಗು ಮುಂದೆ ಬೆಳೆದ ಮೇಲೆ ಆಸ್ತಿಕವೇ ಆಗಿರುತ್ತೆ, ನರಸಿಂಹನ ಭಕ್ತನೇ ಆಗಿರ್ತಾಳೆ ಅನ್ನೋದಕ್ಕೆ ಏನು ಪ್ರೂಫ್ ಇಲ್ಲ. ನಮ್ಮ ಬಯಕೆ ಅದು. ಹೀಗಾಗಿ ಈ ಸಂಸ್ಕಾರ ಅಂತನ್ನೋದು ಮಾಡಿದ್ರೆ ಒಳ್ಳೆಯದು, ಆ ಮಾಡಿದ್ದರ ಫಲ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಇದಾಗದೇ ಹೋದರೂ ಏನು ಮಾಡಲಿಕ್ಕಾಗಲ್ಲ. ಈ ಹಂತದಲ್ಲಿ ಈ ಸಂಸ್ಕಾರ ಅಂತನ್ನೋದು ಇರುತ್ತೆ. ಇನ್ನು ನಾಮಕರಣ ಮಾಡಬೇಕು, ಹೇಗಿರಬೇಕು, ಈ ನಿಯಮಗಳೆಲ್ಲ ಈ ಭವಿಷ್ಯ ಪುರಾಣದಲ್ಲಿ ಹೇಳುವಾಗ ಆ ಮಗುವಿಗೆ ನಾಮಕರಣ ಮಾಡಬೇಕು ಅಂತಾದಾಗ ಅವತ್ತಿನ ಕಾಲದಲ್ಲಿ ಸಂಸ್ಕೃತವೇ ಭಾಷೆ ಆಗಿತ್ತು, ಆಡು ಭಾಷೆ ಆಗಿತ್ತು. ಅದಕ್ಕೆ ತಕ್ಕ ಹಾಗೆ ನಾಮಕರಣ ಮಾಡ್ತಾ ಇದ್ದರು.
ಯಾವಾಗ ಸಂಸ್ಕೃತ ಆಡು ಭಾಷೆಯಾಗಿ ತಪ್ಪಿ ಹೋಯಿತೋ ಆವಾಗ ಏನು ತೊಂದರೆ ಆಗಲ್ಲ. ಅವ್ರು ಹೇಳ್ತಾರೆ ಮಂಗಲ್ಯಂ ದೀರ್ಘವರ್ಣಾಂತಂ, ಅವನು ಹೇಗಿರಬೇಕು, ಶರ್ಮವದ್ ಬ್ರಾಹ್ಮಣಸ್ಯ ಸ್ಯಾತ್, ಶರ್ಮ ಅಂತ ಇಡಬೇಕು. ದೇವರ ಮೊದಲನೆಯ ಮಕ್ಕಳ ಪರಂಪರೆಯಲ್ಲಿ ಬರುವವರಿಗೆ ಶರ್ಮ, ವಿಷ್ಣು ಶರ್ಮ, ಹೀಗೆ ಬೋಧರಾಯ ಶರ್ಮ, ಹೀಗೆ ನಾಮಕರಣ. ರಾಜ್ಞೋ ರಕ್ಷಾ ಸಮನ್ವಿತಂ, ದೇವರ ಎರಡನೆಯ ಮಕ್ಕಳ ಪರಂಪರೆಯಲ್ಲಿ ಬರುವವರಿಗೆ ವರ್ಮ ಅಂತ ಇಡಬೇಕು, ಯಾಕೆಂದರೆ ಅವರು ರಕ್ಷಣೆಗಿರುವುದು. ಚಂದ್ರವರ್ಮ, ಸೂರ್ಯವರ್ಮ, ಹಾಗೆ. ಆಮೇಲೆ ವೈಶ್ಯಸ್ಯ ಪುಷ್ಟಿ ಸಂಯುಕ್ತಂ, ಆಮೇಲೆ ದೇವರ ಮೂರನೆಯ ಮಕ್ಕಳು ಅವರಿಗೆ ಹೇಗೆ ಹೇಳಬೇಕು, ಗುಪ್ತ, ಧನಗುಪ್ತ, ಹೀಗೆ ಹೆಸರನ್ನು ಇಡಬೇಕು. ಪಾಲ, ಹೀಗೆ ಹೆಸರನ್ನು ಇಡಬೇಕು. ಆಮೇಲೆ ಶೂದ್ರಸ್ಯ ಪ್ರೈಶ್ಯ ಸಂಯುತಂ, ಈ ಮೂರು ಅಲ್ಲದ ನಾಮವನ್ನು ದೇವರ ನಾಲ್ಕನೆಯ ಮಕ್ಕಳ ಪರಂಪರೆಯಲ್ಲಿ ಇಡಬೇಕು. ಸ್ತ್ರೀಣಾಂ ಸುಖೋದ್ಯಮ ಕ್ರೂರಂ ವಿಸ್ಪಷ್ಟಾರ್ಥ ಮನೋರಮಂ, ಹೆಣ್ಣು ಮಕ್ಕಳಿಗೆ ಸುಖವಾಗಿ ಉಚ್ಚರಿಸಲು ಬರುವಂತಹ ಹೆಸರನ್ನು ಇಡಬೇಕು. ಸ್ತ್ರೀಣಾಂ ಸುಖೋದ್ಯಂ ಅಕ್ರೂರಂ, ಬಹಳ ಕ್ರೂರವಾಗಿರುವ ಹೆಸರನ್ನು ಇಡಬಾರದು. ಈ ಹೆಸರನ್ನು ಉಚ್ಚಾರ ಮಾಡಲಿಕ್ಕಾಗೋದೇ ಇಲ್ಲ ಅಂತನ್ನುವ ಹಾಗೆ ಇಡಬಾರದು. ಚತುಷ್ಕಪರ್ಧ ಅಂತ ಇಡೋದು ಕಷ್ಟ ಹೇಳಲಿಕ್ಕೆ. ಅದರಿಂದಾಗಿ ಸುಖವಾಗಿ ಉಚ್ಚರಿಸಬಲ್ಲ ಹೆಸರನ್ನು ಇಡಬೇಕು. ವಿಸ್ಪಷ್ಟಾರ್ಥಂ, ಬಹಳ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಮನೋರಮ ಆಗಿರಬೇಕು. ಇನ್ನು ಅದು ನದಿ, ಪರ್ವತ ಮೊದಲಾದ ಹೆಸರನ್ನು ಒಳಗೊಂಡಿರಬಾರದು. ಅದು ಸಂಸ್ಕೃತವೇ ಭಾಷೆ ಆಗಿದ್ದಾಗ ಗಂಗಾ ಆಗತ ಅಂತಂದರೆ ಗಂಗಾ ನದಿಯ ಪ್ರವಾಹ ಬಂತು ಅಂತ ಅರ್ಥವೋ ಅಥವಾ ಗಂಗಾ ಅನ್ನುವ ಹುಡುಗಿ ಬಂದ್ಲೋ ಅಂತ ಡೌಟ್ ಬರ್ತಾ ಇರ್ತಿತ್ತು. ಅದರಿಂದಾಗಿ ಏನು ಮಾಡಿದ್ರು, ಈ ಹಿಂದೆ ನದಿ ಹೆಸರನ್ನು ಇಡಬೇಡಿ ಅಂದರು.